ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಐ ನೋ ನಿಮಗೂ ಕೂಡ ಬ್ಲ್ಯಾಕ್ ಕಲರ್ ಡ್ರೆಸ್ಗಳನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಇಷ್ಟ ಅಂತ ಹೇಳಿ. ಬಟ್ ಬ್ಲ್ಯಾಕ್ ಕಲರ್ನೇ ಡ್ರೆಸ್ ಯಾಕೆ ಹಾಕ್ಕೊಳ್ಬೇಡಿ, ಬ್ಲ್ಯಾಕ್ ಕಲರ್ ಯಾಕೆ ಹಾಕ್ಕೊಳ್ಬೇಡಿ, ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಅಂದರೆ, ಇವತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ ಆಗಿರುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋ ಯಾರು ಬ್ಲ್ಯಾಕ್ ಕಲರ್ ಜಾಸ್ತಿ ಹಾಕ್ಕೊಳ್ತಾ ಇರ್ತಾರೆ, ಬ್ಲ್ಯಾಕ್ ಅಂದರೆ ತುಂಬ ಇಷ್ಟಪಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ಎಸ್, ಯಾಕೆ ಬ್ಲ್ಯಾಕ್ ಕಲರ್ನ ಹಾಕ್ಕೊಳ್ಬಾರ್ದು ಅಂತ ಹೇಳಿದ್ರೆ, ಬ್ಲ್ಯಾಕ್ ಶನಿಗೆ ಸಂಬಂಧಪಟ್ಟದ್ದು. ಎಸ್, ನೀವು ಶನಿಗೆ ನೀವು ಕಪ್ಪು ಬಣ್ಣ ಹಾಕ್ಕೊಂಡಷ್ಟು ಕೂಡ ಶನಿಯನ್ನು ಟ್ರಿಗರ್ ಮಾಡಿದ ರೀತಿ ಇರುತ್ತೆ. ಎಸ್, ಆಬ್ವಿಯಸ್ಲಿ ನಿಮ್ಮ ಪ್ರೊಫೆಷ್ನಲಿ ನಾನು ಬ್ಲ್ಯಾಕ್ ಕಲರ್ ಹಾಕ್ಕೊಳ್ಳೇಬೇಕು ಅನ್ನೋರಿಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಇನ್ನರ್ ವೇರ್ಗಳೇನಾಗಿದೆ, ಬೇಜ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಕ್ರೀಮಿ ಆಗಿರ್ಬೋದು, ಇಂಥ ಬಣ್ಣಗಳಲ್ಲಿ ನಿಮ್ಮ ಇನ್ನರ್ ವೇರ್ಗಳನ್ನು ಹಾಕ್ಕೊಳ್ಳಿ, ಬ್ಲ್ಯಾಕ್ ಕಲರ್ನ ಹಾಕ್ಕೊಳ್ಳಿ. ಸೊ ಈ ಬ್ಲ್ಯಾಕನ್ನು ನಾವು ಚಿಕ್ಕ ವಯಸ್ಸಲ್ಲಿ ಓದುವಾಗ ನಾವು ನೋಡಿದ್ವಿ, ಬ್ಲ್ಯಾಕ್ ಎಲ್ಲ ಬಣ್ಣಗಳನ್ನು ಕೂಡ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿ. ಎಸ್, ಆಬ್ವಿಯಸ್ಲಿ ಬ್ಲ್ಯಾಕ್ ಹಾಕ್ಕೊಳ್ಳೋದ್ರಿಂದ ನೀವು ಬಹಳಷ್ಟು ಬೇಗ ನೆಗೆಟಿವ್ ಎನರ್ಜಿಗಳನ್ನು ಅಬ್ಸರ್ವ್ ಮಾಡ್ತೀರಿ. ಹಾಗೆ ಸ್ಯಾಟರ್ನ್ನ ಪ್ರಭಾವ ಯಾವ ರೀತಿ ಇರುತ್ತೆ, ಬಹಳಷ್ಟು ನಿಧಾನ. ನೀವು ಕಪ್ಪು ಬಟ್ಟೆ ಧರಿಸಿದಾಗ ಏನಾಗುತ್ತೆ, ಬಹಳ ನಿಮ್ಮ ಕೆಲಸಗಳು ನಿಧಾನವಾಗಿ ಸಾಗುತ್ತೆ. ಸೊ ಮೈಗೆ ಕೂಡ ಭಾರ ಅನಿಸುವ ರೀತಿಯಲ್ಲಿ ನಿಮಗೆ ಎಂಡ್ ಆಫ್ ದಿ ಡೇ ಆಗುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಬ್ಲ್ಯಾಕ್ ಬಟ್ಟೆಗಳನ್ನು ಧರಿಸಬೇಡಿ. ಆ ಥರ ನೀವೇನಾದರೂ ಧರಿಸಲೇಬೇಕು, ಎಕ್ಸ್ಪೆಷಲಿ ನೀವು ಫಂಕ್ಷನ್ಗಳಲ್ಲಿ ನಾನು ವೇರ್ ಮಾಡಲೇಬೇಕು ಅನ್ನೋದಾದರೆ ನಿಮ್ಮ ಇನ್ನರ್ ವೇರ್ಗಳನ್ನು ಬೇಜ್, ಪೇಸ್ಟ್ ಈ ಥರ ಬಣ್ಣಗಳಲ್ಲಿ ನೀವು ಹಾಕ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗಿದೆ ಅನ್ನೋದಾದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.